ಹಾಯ್ ಆಲ್, ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಯು ಆಲ್ ಡೂಯಿಂಗ್ ಗುಡ್ ಅಂತ. ಹಾಯ್ ಹೇಳು ಧ್ವನಿ. ಹಾಯ್, ಹೌ ಆರ್ ಯು? ಧ್ವನಿ ಇವಾಗಷ್ಟೇ ತಲೆ ಸ್ನಾನ ಮಾಡಿ ಕೂದಲಿಗೆ ಡ್ರೈ ಆಗ್ತಾಯಿದೆ. ಸೊ ನಾವಿವಾಗ ವಾಟ್ ಇಸ್ ಇಟ್ ಜಸ್ಟ್ ಜಂಪಿಂಗ್ಗೆ ಹೋಗ್ತಿದ್ದೀವಿ. ಸೊ ನಾನು ಲಾಸ್ಟ್ ಟೈಮ್ ಆಲ್ರೆಡಿ ಹೋಗಿದ್ವಿ ಜಸ್ಟ್ ಜಂಪಿಂಗಿಗೆ, ಲಾಸ್ಟ್ ಒಂದು 15 ಡೇಸ್ ಬ್ಯಾಕ್. ಚೆನ್ನಾಗಿದೆ. ಲೈಕ್ ಫಸ್ಟ್ ಟೈಮ್ ನಾನು ಹೋದಾಗ ವ್ಲಾಗ್ ಮಾಡಿರಲಿಲ್ಲ ಬಿಕಾಸ್ ನಂಗೆ ಗೊತ್ತಿರಲಿಲ್ಲ ಹೇಗಿತ್ತು ಏನು ಅಂತ. ಸೊ ಐ ಜಸ್ಟ್ ವಾಂಟೆಡ್ ಟು ಎಕ್ಸ್ಪೀರಿಯನ್ಸ್ ಅಬೌಟ್ ಇಟ್ ಆ್ಯಂಡ್ ದೆನ್ ಐ ಥಾಟ್ ಐ ಟೇಕ್ ಅ ವ್ಲಾಗ್ ಅಂತ ವ್ಲಾಗ್ ಮಾಡಿರಲಿಲ್ಲ. ಜಸ್ಟ್ ನಾನು ಅಪ್ಪು ಮತ್ತು ಧ್ವನಿ ಹೋಗಿ ಆಟಾಡ್ಕೊಂಡು ಬಂದಿದ್ವಿ. 1 ಅವರ್ಗೇನೋ ಹೋಗಿದ್ದು ಲಾಸ್ಟ್ ಟೈಮು. ಸೊ ಹಾಗಾಗಿ ಹೋಗುವ ಅಂತ. ಇಲ್ಲಿ ಮೀನಾಕ್ಷಿ ಮಾಲಲ್ಲಿದೆ ಜಸ್ಟ್ ಜಂಪಿಂಗ್, ತುಂಬ ಚೆನ್ನಾಗಿದೆ. ಲೈಕ್ ಅದಕ್ಕೆ ನಾನು ನಿಮಗೂ ತೋರಿಸೋಣ, ಸೊ ವ್ಲಾಗ್ ತೊಗೊಳ್ಳೋಣ, ಅದ್ರ ಬಗ್ಗೆ ನಿಮ್ಗೊಂದು ಐಡಿಯಾ ಸಿಗುತ್ತೆ. ಸೊ ದಟ್ ಮಕ್ಕಳಿಗೆ ಕರ್ಕೊಂಡು ಹೋಗ್ಬೋದು ನೀವು ಅಂತ. ಸೊ ಹಾಗಾಗಿ ಲೆಟ್ಸ್ ಗೋ ನಾವು. ಅದು 1 ಅವರ್ 30 ಮಿನಿಟ್ಸ್ ಮತ್ತು 1 ಅವರ್ ಹಾಗಿದೆ. ಸೊ ನಾನು ಹೋದ್ಮೇಲೆ ನಿಮಗೆ ಪ್ರೈಸ್ ಡೀಟೇಲ್ಸ್ ಎಲ್ಲ ಹೇಳ್ತೀನಿ. ನಂಗೆ ಮರ್ತೋಗ್ಬಿಟ್ಟಿದೆ ಲಾಸ್ಟ್ ಟೈಮ್ ಏನು 500 450 500 ಸಮಥಿಂಗ್ ಹಾಗೇನೋ ಕೊಟ್ಟಿದ್ದು, ಮರ್ತೋಗಿದೆ. ಸೊ ನೋಡೋಣ ಇವತ್ತು ಎಷ್ಟು ತೊಗೊತಾರೆ ಏನು ಅಂತ ನೋಡಿ ನಾನು ನಿಮಗೆ ಹೇಳ್ತೀನಿ. ಸೊ ಏನಂದರೆ ಅದರಲ್ಲಿ ಒಂದು ಅಡ್ವಾಂಟೇಜ್ ಏನು ಅಂದರೆ, ನಾವು ಯೂಶ್ವಲಿ ಬೇರೆ ಮಾಲೆಲ್ಲ ಆಟಾಡೋಕ್ಕೆ ಹೋದಾಗ ಲೈಕ್ ಪೇರೆಂಟ್ಸ್ ಯೂಶ್ವಲಿ ಹೋಗೋಕ್ಕಾಗಲ್ಲ, ಮಕ್ಕಳೇ ಆಟಾಡಬೇಕಲ್ಲ. ಸೊ ಇದರಲ್ಲಿ ಏನು ಅಂತಂದರೆ ಪೇರೆಂಟ್ಸ್ ಒಳಗಡೆ ಹೋಗ್ಬೋದು. ಯೂಶ್ವಲಿ ರಶ್ ಇಲ್ಲ ಅಂತಂದರೆ ಇಬ್ಬರು ಪೇರೆಂಟ್ಸೂ ಹೋಗ್ಬೋದು. ಬಟ್ ರಶ್ ಇದ್ದರೆ ಒಬ್ರನ್ನ ಮಾತ್ರ ಅಲೌ ಮಾಡ್ತಾರೆ. ಸೊ ಮಕ್ಳು ಎಲ್ಲಿ ಹೋಗ್ತಾರೆ ನೀವು ಅವರಿಂದ ಎಲ್ಲ ಕಡೆ ಹೋಗ್ಬೋದು. ಸೊ ದಟ್ ಲೈಕ್ ನಿಮಗೆ ಹೆದರಿಕೆ ಇಲ್ಲ, ಮಕ್ಳು ಏನು ಮಾಡ್ಕೊತಾರೋ, ಆಟಾಡ್ತಾರೋ, ಬೀಳ್ತಾರೋ, ಹೇಳ್ತಾರೋ ಅದ್ರದ್ದೇನು ಟೆನ್ಷನ್ ಇರೋಲ್ಲ. ಬಿಕಾಸ್ ನೀವು ಅವ್ರ ಜೊತೆ ಎಲ್ಲಿ ಅವ್ರು ಏನು ಆಟ ಆಡೋಕ್ಕೆ ಹೋಗ್ತಾರೋ ನೀವು ಅದರಲ್ಲಿ ಆಟ ಆಡೋಕ್ಕೆ ನೀವು ಸಹ ಅವ್ರ ಜೊತೆ ಹೋಗ್ಬೋದು. ಸೊ ಇದು ಅಡ್ವಾಂಟೇಜ್ ಏನಂದರೆ ಪೇರೆಂಟ್ಸೂ ಮಕ್ಕಳ ಜೊತೆಗೆ ಎಲ್ಲ ಕಡೆ ಹೋಗ್ಬೋದು. ಸೊ ದಟ್ ದೇ ವಿಲ್ ಬಿ ಆನ್ ನಮ್ಮ ಐ ಸೆಟಲ್ಲಿ ಇರ್ತಾರೆ. ಸೊ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಲಾಸ್ಟ್ ಟೈಮ್ ನಾನು ಧ್ವನಿ ಜೊತೆ ಎಲ್ಲ ಆಟಕ್ಕೂ ಹೋಗಿದ್ದೆ. ಸೊ ಹೋಗಿ ಆಟಾಡಿ ಬಂದು ಫುಲ್ ಬ್ಯಾಕ್ ಪೇನ್ ಬಂದುಬಿಟ್ಟಿತ್ತು. ಬಿಕಾಸ್ ಬಗ್ಗಿ ಹೋಗಬೇಕು ಎಲ್ಲ ಆಟಗಳಿಗೂ. ಸೊ ಹಾಗಾಗಿ ಇವತ್ತು ಫುಲ್ ಪ್ರಿಪೇರ್ ಆಗಿ ಹೋಗ್ತಿದ್ದೀನಿ. ಇವತ್ತು ಆಟಾಡೋಕ್ಕೆ ನಂಗೆ ಸಹ ಇಂಟ್ರೆಸ್ಟ್ ಅದರಲ್ಲಿ ಆಟಾಡೋಕ್ಕೆ ಚೆನ್ನಾಗಿ ಅನಿಸುತ್ತೆ. ಲೈಕ್ ಅಡ್ವೆಂಚರಸ್ ಆ್ಯಕ್ಟಿವಿಟೀಸ್ ಎಲ್ಲ ಹೀಗೆ ನಾನು ನಿಮಗೆ ತೋರಿಸ್ತೀನಿ ಬ್ಲಾಗಲ್ಲಿ, ಗೊತ್ತಾಗುತ್ತೆ ನಿಮ್ಗೆ ಏನು ಐ ಆಮ್ ಟ್ರೈಂಗ್ ಟು ಎಕ್ಸ್ಪ್ಲೇನ್ ಅಂತ. ಸೊ ಇವಾಗ ಲೆಟ್ಸ್ ಗೋ. ಆ್ಯಂಡ್ ಸಾಕ್ಸ್ ಮ್ಯಾಂಡೇಟರಿ. ಸೊ ನಾನು ಸಾಕ್ಸ್ ಹಾಕ್ಕೊಂಡಿದ್ದೀನಿ, ಧ್ವನಿನೂ ಸಾಕ್ಸ್ ಹಾಕಿ ರೆಡಿ ಆಗಿದ್ದಾಳೆ. ಸಾಕ್ಸ್ ಇಸ್ ಮ್ಯಾಂಡೇಟರಿ. ಇನ್ ಕೇಸ್ ಸಾಕ್ಸ್ ಹಾಕ್ಕೊಂಡು ಹೋಗಿಲ್ಲ ಅಂದ್ರೆ ಅಲ್ಲಿ ತೊಗೊಬೋದು, 50 ರೂಪೀಸ್ ಐ ಥಿಂಕ್ ಒಂದು ಪೇರಿಗೆ. ಸೊ ಯು ಕ್ಯಾನ್ ಪರ್ಚೇಸ್ ದ್ಯಾಟ್. ಸೊ ಧ್ವನಿನ ತೋರಿಸ್ತೀನಿ ನಾನು. ಧ್ವನಿ ರೆಡಿ ಆಗಿದ್ದಾಳೆ, ಶರ್ಟ್ ಮತ್ತು ಪ್ಯಾಂಟ್ ಮತ್ತು ಸಾಕ್ಸ್ ಎಲ್ಲ ಹಾಕಿ. ಧ್ವನಿ ಯು ರೆಡಿ? ಲೆಟ್ಸ್ ಗೋ. ಸಿ ಎಸ್, ನೋ, ಸಿ ಹಿಯರ್. ವಿ ಹ್ಯಾವ್ ಜಸ್ಟ್ ರೀಚ್ಡ್. ಇಲ್ಲಿ ಕಾಣಿಸಿದೆಯಲ್ಲ ಅದೇ ಜಸ್ಟ್ ಜಂಪಿಂಗ್. ಅದಕ್ಕೆ ಹೋಗ್ಕಂದ ಬಾ. ಸಾಕಾ? ಇಲ್ಲಿ ಜಂಪ್. ಧ್ವನಿ, ಪಾಪು ಜಂಪ್ ಮಾಡ್ತೀಯಾ? ಇಲ್ಲಿ ಜಂಪ್ ಮಾಡ್ತೀಯಾ? ಜಂಪ್ ಬಾ.
itu tinggi pan. ಟಿಕೆಟ್ಸು ನಾನು ಅದ್ರೊಳಗೆ ಹೋಗೋಣ. ಬನ್ನಿ ಮೆಲ್ಲ ಮೆಲ್ಲ ಸ್ಲೋ. ಮೆಲ್ಲ ಮೆಲ್ಲ ಸ್ಲೋ ಸ್ಲೋ. Jump, jump. Bunny, come here. Bunny. You wanna slide? Slide ಮಾಡುವಾ? ನಾನು ಬರಲಾ? Come, come. Bunny, come. Bunny, come. Bunny, ಬಾ. ಧ್ವನಿ ಬಾ. ನಾ ಹೇಳ್ದಲ್ಲ ಮಕ್ಳ ಜೊತೆಗೆ ಹೋಗ್ಬೋದು ನಾವು ಅಂತ. ಸೊ ಹೀಗೆ ಅವ್ರಿಗೆ ನಡಿಬೋದು, ನಾವು ದೊಡ್ಡ. ಸೊ ಹೀಗೆ ಅವರಿಗೆ ನಡಿಬೋದು, ನಾವು ಬೆಂಡಾಗಿ ಹೋಗಬೇಕಾಗತ್ತೆ. ಆ್ಯಂಡ್ ಇದು ಹೋಗಬೇಕು ಬಿಡೋದು ಈಸ್ ಪೇರೆಂಟ್ಸ್ ಚಾಯ್ಸ್. ಪೇರೆಂಟ್ಸಿಗೆ ಹೋಗಬೇಕು ಮಕ್ಕಳ ಜೊತೆ ಅಂತಂದರೆ ಹೋಗ್ಬೋದು, ಇಲ್ಲಾಂದರೆ ಕೆಳಗಡೆ ನಿಂತ್ಕೊಂಡು ಮಾನಿಟರ್ ಮಾಡ್ಬೋದು. ಸೊ ಮಕ್ಕಳು ಮೇಲೆ ಹೋಗಿ ಬರುವಾಗ ಪೇರೆಂಟ್ಸಿಗೂ ಹೋಗಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಅವರು ಬೆಂಡಾಗಿ ಹೋಗಬೇಕಾಗತ್ತೆ. ಸೊ ಇದು 1 hour ನಾವು ತೊಗೊಂಡಿದ್ವಿ. ಸೊ 1 hour ಇಷ್ಟು ಆ್ಯಕ್ಟಿವಿಟೀಸಲ್ಲಿ ಏನು ಬೇಕಾದರೂ ಆಟ ಆಡ್ಬೋದು. 1 hour ಟೈಮ್ ಇರುತ್ತೆ. ಆ್ಯಂಡ್ ಅದಾದಮೇಲೆ ಬೇಕಾದರೆ ನಾವು ಮತ್ತೆ ಪೇ ಮಾಡಿ ಟೈಮ್ ಎಕ್ಸ್ಟೆಂಡ್ ಮಾಡ್ಕೊಳ್ಬೋದು, ಇಲ್ಲಾಂದರೆ ನಾವು ಎಕ್ಸಿಟ್ ಆಗ್ಬೋದು. ಸೊ ಇಷ್ಟು ಆಟ 1 hour ಆಡ್ಬೋದು. ನಮಗೆ ಸಾಕಾಗುತ್ತೆ ಸ್ವಲ್ಪ ಹೊತ್ತು ಆಡಿ ಎಲ್ಲ ಆಡಿ. ಒಂದು ಸರ್ತಿ ಮಕ್ಕಳೆಲ್ಲ ನೋಡಿದ್ಮೇಲೆ ಅವ್ರಿಗೆ ಬೋರ್ ಅನಿಸುತ್ತೆ, ಮತ್ತು ಅವರು ಏನೋ ಒಂದು ಕಡೆ ಕುತ್ಕೊಂಡು ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ 1 hour ಇಸ್ ಎನಫ್ ಅಂತ ಅನಿಸುತ್ತೆ ನನಗೆ. 1 hour ಎಲ್ಲ ಆಟಾಡಿ ಮುಗಿಸ್ಬೋದು. ಆ್ಯಂಡ್ 1 hour ಆಕ್ಯುಪೈಡ್ ಆಗಿರ್ತಾರೆ. ಆ್ಯಂಡ್ ಹೋಗೋದು ಬರೋದು ಆಟ ಆಡೋದು ಸೊ ಎಲ್ಲ ಸೇರಿ ಒಂದು 2-3 hours ಅವ್ರನ್ನ ಹೇಗಾದರೂ ಆಕ್ಯುಪೈಡ್ ಆಗಿ ಇಡ್ಬೋದು. ಆ್ಯಂಡ್ ನಾನು ಇವತ್ತು 1 hourಗೆ 550 rupees ಪೇ ಮಾಡಿದ್ದು. ಆ್ಯಂಡ್ 1/2 hour ಇದೆ. ಆ್ಯಂಡ್ ಮತ್ತೆ 1 hour ಆದಮೇಲೆ ನಾವು ಮತ್ತೆ ಎಕ್ಸ್ಟ್ರಾ ಪೇ ಮಾಡಿ ಮತ್ತೆ ಆಟ ಆಡ್ಬೋದು, ಎಕ್ಸ್ಟೆಂಡ್ ಮಾಡ್ಬೋದು. ಆ್ಯಂಡ್ ಈ ಥರ ಎಲ್ಲ ಅಡ್ವೆಂಚರ್ಸ್ ಆ್ಯಕ್ಟಿವಿಟೀಸ್ ಇರೋ ಕಾರಣ ಮಕ್ಕಳು ಸ್ವಲ್ಪ ಖುಷಿಯಾಗಿ ಆಟ ಆಡ್ಕೊಂಡಿರ್ತಾರೆ. ಆ್ಯಂಡ್ ಅವ್ರಿಗೂ ಸ್ವಲ್ಪ ಫಿಸಿಕಲಿ ಸ್ಟ್ರೈನ್ ಆಗ್ತಾರಲ್ಲ ಆಟಾಡಿ. ಆ್ಯಂಡ್ ಒಳ್ಳೆ ನಿದ್ದೆ ಎಲ್ಲ ಮಾಡ್ತಾರೆ. ಹಾಗಾಗಿ ಚೆನ್ನಾಗಿ ಅನಿಸುತ್ತೆ ಅವ್ರಿಗೂ. ಸುಮಾರು ಆಟಗಳು, ಅಡ್ವೆಂಚರಸ್ ಆ್ಯಕ್ಟಿವಿಟೀಸ್ ಎಲ್ಲ ಫಿಸಿಕಲಿ ಆಡೋ ಆಟಗಳೆಲ್ಲ ಇರೋದ್ರಿಂದ ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ ಫನ್ ಆ್ಯಕ್ಟಿವಿಟೀಸು ಇದೆ. ಆ್ಯಂಡ್ ಕಿಚನ್ ಸೆಟಪ್, ಮೇಕಪ್ ಸೆಟಪ್ ಎಲ್ಲ ಇದೆ. ಆ್ಯಂಡ್ ಮನೆ ಮತ್ತು ಚಿಕ್ಕ ಚಿಕ್ಕ ಫರ್ನಿಚರ್ಸ್ ಎಲ್ಲ ಇದೆ. ಸೊ ನಮಗೆ ಫಿಸಿಕಲಾಗಿ ಆಟಾಡಿ ಟಯರ್ಡ್ ಆದಾಗ ಕುತ್ಕೊಂಡು ಒಂದು ಕಡೆ ಆಟಾಡ್ಬೋದು. ಜಸ್ಟ್ ಲೈಕ್ ಫನ್ ಆ್ಯಕ್ಟಿವಿಟೀಸ್ ಅಥವಾ ಮೆಂಟಲ್ ಗೇಮ್ಸ್ ಅಂತಲೂ ಹೇಳ್ಬೋದು. ಸೊ ಈ ಒಂದು ಪ್ಲೇಸಲ್ಲಿ ನಮಗೆ ಎಲ್ಲ ಥರನೂ ಆಟನೂ ಸಿಗುತ್ತೆ. ಕುತ್ಕೊಂಡು ಆಟ ಆಡ್ಬೋದು, ಮತ್ತು ಬೋರ್ ಆದರೆ ಓಡ್ಕೊಂಡು ಆಟ ಆಡ್ಬೋದು. ಆ್ಯಂಡ್ ಸ್ಲೈಡ್ಸ್ ಇದೆ. ಸೊ ಕಂಪ್ಲೀಟ್ಲಿ ಮಕ್ಕಳು ಆಕ್ಯುಪೈಡ್ ಆಗಿರ್ತಾರೆ. ಆ್ಯಂಡ್ ಫಸ್ಟ್ ಆಫ್ ಆಲ್ ನಮಗೆ ಮಕ್ಕಳು ಗೊತ್ತೇ ಇದೆ, ಸ್ವಲ್ಪ ಹೊತ್ತು ಒಂದು ಕಡೆ ತುಂಬೋತಿರೋದಿಲ್ಲ. ಅವ್ರಿಗೆ ಬೋರ್ ಆಗ್ತಾ ಹೋಗುತ್ತೆ ಒಂದೊಂದು ಆಟನೂ. ಸೊ ಒಂದು ಆಟ ಬೋರ್ ಆದ ತಕ್ಷಣ ಅವ್ರು ಇನ್ನೊಂದು ಆಟಕ್ಕೆ ಹೋಗ್ಬೋದು. ಸೊ ಹೀಗಾಗಿ ಅವ್ರಿಗೆ ಸುಮಾರು ಆಟಗಳು ಆಡೋಕ್ಕೆ ಆಪ್ಷನ್ ಸಿಗುತ್ತೆ. ಆ್ಯಂಡ್ ದೇ ವಿಲ್ ಬಿ ಆಕ್ಯುಪೈಡ್ ಆ್ಯಂಡ್ ಮತ್ತು ಕ್ಯೂರಿಯಾಸಿಟಿ ಆಗಿಯೂ ಇರ್ತಾರೆ, ಲೈಕ್ ಏನಿದು ಅಂತ. ಸೊ ಐ ಥಿಂಕ್ ಇಟ್ಸ್ ಗುಡ್ ಪ್ಲೇಸ್. ಅಂದರೆ ನಾವು ಮಕ್ಕಳ ಜೊತೆ ಕೂತ್ಕೊಂಡು ಆಟ ಆಡ್ಬೋದು ಈ ಗೇಮ್ಸ್ನೆಲ್ಲ. ಸೊ ಹಾಗಾಗಿ ಐ ಪ್ರಿಫರ್ ಟು ಟೇಕ್ ಟು ದಿಸ್ ಕೈಂಡ್ ಆಫ್ ಪ್ಲೇಸಸ್. ಇದೇ ಒಂದೇ ಅಲ್ಲ, ಇದೇ ಥರ ಸುಮಾರು ಇದೇ ಥರ ಸೆಟಪ್ಸ್ ಇದೆ ಬ್ಯಾಂಗ್ಳೂರಲ್ಲಿ. ಸರ್ಚ್ ಮಾಡಬೇಕು ನಮಗೆ ನಿಯರ್ ಬೈ ಪ್ಲೇ ಏರಿಯಾಸ್ ಯಾವುದಿದೆ ಅಂತ. ಸೊ ಅದನ್ನು ಅಲ್ಲಿ ಕರ್ಕೊಂಡೋಗಿ ಆಟ ಆಡೋದ್ರಿಂದ ಈ ಥರ ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ ಯೂಶ್ವಲಿ ಈ ಮಾಲಲ್ಲೆಲ್ಲ ಏನಾಗುತ್ತೆ ಅಂದರೆ ಈ ಬೈಕ್ಸ್ ರೈಡ್ಸ್ ಆ ಥರದ್ದೆಲ್ಲ ಇರುತ್ತಲ್ಲ. ಸೊ ಅದಕ್ಕಿಂತ ಇಲ್ಲಿ ಸ್ವಲ್ಪ ಕಲಿತಾರೆ ಮತ್ತು ಎಕ್ಸ್ಪ್ಲೋರ್ ಮಾಡ್ತಾರೆ ಅಂತ ನಂಗೆ ಅನಿಸುತ್ತೆ. ಆ್ಯಂಡ್ 1 hourಗೆ 550 rupees ಇಸ್ ಓಕೆ, ಇಟ್ಸ್ ವರ್ತ್ ಅಂತ ಅನಿಸುತ್ತೆ. ಸೊ ಹಾಗಾಗಿ ಇಟ್ಸ್ ಗುಡ್. ಆ್ಯಂಡ್ ನೀವು ಒಂದು ಸರ್ತಿ ಹೋಗಿ ಲೆಟ್ ಮಿ ನೋ ನಿಮಗೆ ಇಷ್ಟ ಆದರೆ, ಅಥವಾ ಲೈಕ್ ಏನಾದರೂ ನಿಮಗೆ ಕಮೆಂಟ್ ಹೇಳ್ಬೇಕು ಅಂತಿದ್ರೆ ಯು ಕ್ಯಾನ್ ಕಮೆಂಟ್ ಆನ್ ದಿಸ್ ಆ್ಯಂಡ್ ಐ ಆಮ್ ಓಪನ್ ಟು ಆಲ್ ಯುವರ್ ಕಮೆಂಟ್ಸ್ ಅಂತ ಹೇಳ್ತಾ ಸೊ ಇವಾಗ ನಾವು ಫರ್ನಿಚರಲ್ಲಿ ಸ್ವಲ್ಪ ಆಟಾಡಿ ಆ್ಯಂಡ್ ವೈಂಡ್ ಅಪ್ ಮಾಡಿ ಎಕ್ಸಿಟ್ ಆದ್ವಿ. ಸುಸ್ತಾಯಿತು ಆಡಿ ಇವಾಗ ವೆಸ್ಟಿಂಗ್